ಅಂಗಡಿಗೆ ಹೋಗುತ್ತಿದ್ದ ಯುವತಿಯ ಜೊತೆಗೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಪುಂಡರು. ಗಾಂಜಾ ನಶೆಯಲ್ಲಿದ್ದಂಥ 5-6 ಮಂದಿ ಮಹಿಳೆಯ ಮೇಲೆ ಕೃತ್ಯವನ್ನ ಎಸಗಿದ್ದಾರೆ. ಅಂಗಡಿಗೆ ಹೋಗುತ್ತಿದ್ದಂಥ ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ. ಗಾಂಜಾ ನಶೆಯಲ್ಲಿದ್ರು ಇವರು 5-6 ಮಂದಿ. ಹಾಡು ಹಗಲೇ ನಡು ರಸ್ತೆಯಲ್ಲಿ ಮೈಕೈ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ. ಪ್ರತಿರೋಧ ವ್ಯಕ್ತಪಡಿಸಿದ ಯುವತಿಯ ಮೇಲೇನೆ ಆ ಪುಂಡರು ಹಲ್ಲೆಯನ್ನ ಮಾಡಿದ್ದಾರೆ. ಬನ್ನೇರುಘಟ್ಟದ ರೇಣುಕಾ ಯಲ್ಲಮ್ಮ ಬಡಾವಣೆಯಲ್ಲಾಗಿರುವಂತಹ ಘಟನೆ ಇದು. ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ದಿನಸಿ ತರೋದಕ್ಕೆ ಅಂಗಡಿಗೆ ಯುವತಿ ಹೊರಟಿದ್ರಂತೆ. ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಮೈಕೈ ಮುಟ್ಟಿ ಎಳೆದಾಡ್ಬಿಟ್ಟಿದ್ದಾರೆ ಆ ಯುವತಿಯನ್ನ ಈ ಪುಂಡರು. ಪ್ರತಿರೋಧ ತೋರಿದ್ದಾರೆ ಯುವತಿ. ಆಗ ನಡು ರಸ್ತೆಯಲ್ಲೇ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಥಳೀಯರ ನೆರವಿನಿಂದ ತಪ್ಪಿಸಿಕೊಂಡು ಬಂದರೂ ಆ ಗ್ಯಾಂಗ್ ಮಾತ್ರ ಆಕೆಯನ್ನ ಬಿಟ್ಟಿಲ್ಲ. ಯುವತಿಯ ಮನೆ ಬಳಿ ನುಗ್ಗಿ ಗಲಾಟೆ ಮಾಡಿದೆ ಆ ಗ್ಯಾಂಗ್. ನೆರವಿಗೆ ಧಾವಿಸಿದ ಸ್ಥಳೀಯರ ಮೇಲೂ ಹಲ್ಲೆ ಮಾಡಿದೆ ಆ ಗ್ಯಾಂಗ್. ಯುವತಿಯ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಎಫ್ಐಆರ್ ದಾಖಲು ಮಾಡುವಂತೆ ಠಾಣೆ ಬಳಿ ಕಾದು ಕುಳಿತಿದ್ದಾರೆ ಯುವತಿ. ಎಫ್ಐಆರ್ ದಾಖಲು ಮಾಡಿ ಅಂತ ಹೇಳಿ ಠಾಣೆ ಬಳಿ ಕಾದು ಕುಳಿತುಕೊಳ್ಬೇಕಾ? ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಕಾಯ್ಬೇಕು? ಸರ್, ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದರು. ಅಲ್ಲಿರೋರೆಲ್ಲ ಪಬ್ಲಿಕ್ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಮೇಲೆ ರಿಟರ್ನ್ ತಿರುಗಿ ಇವರೆಲ್ಲ ಹಿಂದಿರುಗಿ ಹೊಡೆದ್ರು ಸರ್. ಅವರು ಸರ್ ನನಗೆ ಹೊಡೆದ್ರು ಸರ್. ನಾನು ಬಿಡಿಸ್ಕೊಂಡೆ ಅವ್ರನ್ನ ಒದ್ದೆ ಸರ್, ಕಾಲಿಂದ ಒದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಸರ್ ನಾನು. ಪಾಪ ಬೇರೆಯವ್ರ ಪಬ್ಲಿಕ್ಕಿಂದ ಬಂದು ಅವ್ರು ಬಂದು ನನ್ನ ಕರ್ಕೊಬಂದರು ಬಾಮ್ಮ ಅಂತ. ಆದ್ರೂ ಓಡಿ ಗೇಟ್ ಎಗರಿ ಮತ್ತೆ ಬಂದು ಅವರೇ ಎಲ್ಲರನ್ನೂ ಹೊಡಿತಾ ಇದ್ದಾರೆ ಸರ್. ನಾವು ರೋಡಿಂದ ಹೋಗ್ತಾ ಇರೋ ಟೈಮಲ್ಲಿ ಅವರು ನಾನು ಮನೆ ಒಳಗಡೆ ಓಡಿ ಬಂದುಬಿಟ್ಟೆ ಸರ್. ಅವ್ರು ಹಂಗೆ ಓಡಿ ಬಂದರು ಗೇಟ್ ಎಗಿರಿ. ಹಿಂದೆನೇ ಬಂದರು ಸರ್, ಮನೆ ಪಕ್ಕದಲ್ಲೇ ಸರ್ ಅದು ನಡೆದಿದ್ದು. ಅವರು ನಮ್ಮ ಮನೆ ಪಕ್ಕ ಇರೋದಂತೆ, ಹಿಂದೆಗಡೆ ಇರೋರಂತೆ. ನನಗೂ ಗೊತ್ತಿಲ್ಲ ಸರ್, ನಾನು 1 ವಾರ ಆಯಿತು ಅಲ್ಲಿ ಬಂದು. ಇಲ್ಲ, ನಮ್ಮ ಮನೆಗೆ, ನಮ್ಮ ಅಣ್ಣ ಆ ಸೈಡ್ ಇದ್ದಾನೆ, ನಮ್ಮ ಮನೆ ಈ ಸೈಡ್ ಇದ್ದೀವಿ ಸರ್. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ನಾನು 1 ವಾರ ಆಯಿತು ಬಂದು. ನಾನು ಇವಾಗ ರೀಸೆಂಟಾಗಿ ಶಿಫ್ಟ್ ಆಗಿದ್ದು ಸರ್. ನಿನ್ನೆ ನಾನು ಅಂಗಡಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಗುಂಪು ಕಟ್ಕೊಂಡು ಯಾರೋ ಹುಡುಗರು ಜಗಳ ಮಾಡ್ಕೊತಾ ಇದ್ರು. ಒಂದು 5-6 ಜನ ಜಗಳ ಮಾಡಿಕೊಂಡು ನಾನು ಹೋಗ್ತಾ ಇರೋಳನ್ನ ನನ್ನ ಅಡ್ಡ ಹಾಕಿ ನನ್ನ ಒಂಥರ ಬ್ಯಾಡ್ ವರ್ಸು, ಒಂಥರ ಹೊಡಿಯೋಕ್ಕೆ, ಒಂಥರ ಮುಟ್ಟಕ್ಕೆ ಎಲ್ಲ ಬರ್ತಾ ಇದ್ರು ಸರ್ ಹುಡುಗರೆಲ್ಲ ಸೇರಿಕೊಂಡು. ಹೌದು ಸರ್, ಫುಲ್ಲು ಕುಡಿದ್ಬಿಟ್ಟು ಗಾಂಜಾ ಎಲ್ಲ ಹೊಡೆದಿದ್ದಾರೆ ಸರ್ ಅವರು. ಅಂಥವರು ನನ್ನ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದಿದ್ರು. ಒಂದಿಷ್ಟು ಜನ ಪುಂಡರು ಆಕೆಯ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ. ಆಕೆಯ ಮೈ ಕೈ ಮುಟ್ಟಿದ್ದಾರೆ, ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಹಗಲು ಇದು, ರಾತ್ರಿ ಏನಲ್ಲ.